ಜೈ ಹಿಂದ್ ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾನು SSC GDದು ಸೆಕೆಂಡ್ ಶಿಫ್ಟ್ ಪೇಪರ್ ಅನಲೈಸಿಸ್ ಮಾಡಿದ್ದೀನಿ. ಆ ಒಂದು ವಿಡಿಯೋಗೆ ತಾವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಿ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಇದು 3ನೇ ಶಿಫ್ಟ್ದು ಥರ್ಡ್ ಶಿಫ್ಟ್ ಮತ್ತು ಇದರೊಂದಿಗೆ ಸೆಕೆಂಡ್ ಶಿಫ್ಟಲ್ಲಿ ಕೆಲವೊಂದು ಕ್ವಶನ್ ಮಿಸ್ ಆಗಿದ್ದು ಆ ಕ್ವಶನ್ಸ್ ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ಬನ್ನಿ ಥರ್ಡ್ ಶಿಫ್ಟ್ನಲ್ಲಿ ಯಾವ ಥರ GK ಕ್ವಶನ್ಸ್ ಕೇಳಿದಾರೆ ಅಂತ ನೋಡ್ತಾ ಬರೋಣ. ಮೊದಲನೇದಾಗಿ ಮೀರತ್ನ ಸೈನಿಕರು, ಇದು ಮೇರತ್ ಅಲ್ಲ ಮೀರತ್. ಮೀರತ್ನ ಸೈನಿಕರು ಭಾರತದ ಆಡಳಿತವನ್ನು ಯಾರ ಕೈಗೆ ನೀಡಲು ಬಯಸಿದ್ದರು? ಆಪ್ಷನ್ ಎ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಿ ತಾತ್ಯಾ ಟೋಪೆ, ಸಿ ಬಹದ್ದೂರ್ ಶಾ ಜಾಫರ್, ಡಿ ಕುನ್ವರ್ ಸಿಂಗ್. ಆಪ್ಷನ್ ನಿಮಗೆ ಕಾಣ್ತಾ ಇದೆ, ಆಪ್ಷನ್ ಸಿ ಬಹದ್ದೂರ್ ಶಾ ಜಾಫರ್ ಅಂತ. ಈ ಒಂದು ವಿಡಿಯೋ ಉದ್ದೇಶ ಕ್ವಶನ್ಸ್ ಆನ್ಸರ್ ಮತ್ತು ಡಿಸ್ಕಷನ್ ಮಾಡೋದಲ್ಲ. ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ SSC GDಯಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಮುಂದೆ ಎಕ್ಸಾಮ್ ಬರೆಯೋರು ಯಾವ ಥರ ಕ್ವಶನ್ಸ್ ನೋಡಿಕೊಂಡು ನೀವು ಪ್ರಿಪೇರ್ ಆಗಬೇಕಂತ ತಿಳಿಸೋದೇ ಇದರ ಉದ್ದೇಶ ಹೊರತು ಸುಮ್ಮನೆ ಕ್ವಶನ್ ಓದೋದು ಆನ್ಸರ್ ಡಿಸ್ಕಸ್ ಮಾಡೋದು ಈ ಒಂದು ವಿಡಿಯೋ ಉದ್ದೇಶ ಅಲ್ಲ. ಮುಂದೆ ಎಕ್ಸಾಮ್ ಬರೆಯೋರಿಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದು. ಎಲ್ಲರೂ ಸಹಕರಿಸಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ಗೌರ್ ನೃತ್ಯವನ್ನು ಮುಖ್ಯವಾಗಿ ಯಾವ ಹಬ್ಬ ಅಥವಾ ಸಂದರ್ಭದಲ್ಲಿ ಪ್ರದರ್ಶಿಸಲಾಗುತ್ತದೆ? ದೀಪಾವಳಿ, ಹೋಳಿ, ಗಂಗೌರ್ ಮತ್ತು ದಸರಾ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಪ್ರಶ್ನೆ ಮೂಲಕ ನಾವು ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಫೆಸ್ಟಿವಲ್ಸ್ ಬಗ್ಗೆ ಕ್ವಶನ್ ಕೇಳಕತ್ತಾರ. ಫೆಸ್ಟಿವಲ್ಸ್ ಮತ್ತು ಈ ಫೆಸ್ಟಿವಲ್ ಯಾವ ಹಬ್ಬದ ಪ್ರಮುಖ ಭಾಗವಾಗಿ ಆಚರಣೆ ಮಾಡ್ತಿದ್ದಾರೆ. ಫೆಸ್ಟಿವಲ್ಸ್ ಮೇಲೆ ಕ್ವಶನ್ ಕೇಳ್ತಾ ಇದ್ದು ಇದು ಕೂಡ ಗೊತ್ತಿರಲಿ ಇನ್ಫಾರ್ಮೇಷನ್ನು. ನೆಕ್ಸ್ಟ್ ಕ್ವಶನ್ ನೋಡಿ. ಮೊದಲ ಪಂಚವಾರ್ಷಿಕ ಯೋಜನೆಯ ಯಾವ ಮಾದರಿಯನ್ನು ಆಧರಿಸಿದೆ? ಆಗಲೇ ಹೇಳಿದ ಹಾಗೆ ಪಂಚವಾರ್ಷಿಕ ಯೋಜನೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ಇದರ ಮೇಲೆ ಕೂಡ ಕ್ವಶನ್ ಕೇಳೋದು ಕಂಟಿನ್ಯೂ ಆಗಿದೆ. ಆಪ್ಷನ್ ನೋಡಿ, ಮಹಲ್ನೋಬಿಸ್ ಮಾದರಿ, ಇದು ಸೆಕೆಂಡ್ ಪಂಚವಾರ್ಷಿಕ ಯೋಜನೆಯ ಮಾದರಿ. ಹೆರಾಲ್ಡ್ ಡುಮ್ಮರ್, ಈ ಒಂದು ಕ್ವಶನ್ ಕರೆಕ್ಟ್ ಆನ್ಸರ್ ಹೆರಾಲ್ಡ್ ಡುಮ್ಮರ್. ಗಾಡ್ಗಿಲ್ ಯೋಜನೆ 3ನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಅಂತ ಹೇಳ್ತೀವಿ. ಪಂಚವಾರ್ಷಿಕ ಯೋಜನೆಯ ಮಾದರಿಗಳಾಗಿರ್ಬೋದು, ಅವಧಿಗಳಾಗಿರ್ಬೋದು ಮತ್ತು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದಾಗಿರ್ಬೋದು. ಅಷ್ಟು ಇಂಪಾರ್ಟೆಂಟು ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟದ್ದು. ಇದರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಪಂಚವಾರ್ಷಿಕ ಯೋಜನೆ, ಜನಗಣತಿ ಮತ್ತು ಶಾಸ್ತ್ರೀಯ ನೃತ್ಯಗಳು. ನೆಕ್ಸ್ಟ್ ಕ್ವಶನ್ ನೋಡಿ. ಸಿಖ್ ಧರ್ಮದ ಪವಿತ್ರ ಧರ್ಮಗ್ರಂಥ ಯಾವುದು? ದಶಮ್ ಗ್ರಂಥ, ಗುರು ಗ್ರಂಥ ಸಾಹಿಬ್, ವಾಹೆಗುರು, ಖಾಲ್ಸಾ. ಎಲ್ಲರಿಗೂ ಗೊತ್ತಿರೋ ಹಾಗೆ ಆನ್ಸರ್ ಆಪ್ಷನ್ ಬಿ ಗುರು ಗ್ರಂಥ ಸಾಹಿಬ್. ಸಿಖ್ ಧರ್ಮದ ಬಗ್ಗೆ ಸಂಬಂಧಪಟ್ಟ ಹಾಗೆ ನಮಗೇನು ಗೊತ್ತಿರಬೇಕಪ್ಪ ಅಂತಂದ್ರೆ ಸಿಖ್ ಧರ್ಮದ 10 ಗುರುಗಳ ಹೆಸರು ಗೊತ್ತಿರಬೇಕು. 10 ಗುರುಗಳ ಹೆಸರು ಗೊತ್ತಿರಬೇಕು ಮತ್ತು ಈ ಒಂದು 10 ಗುರುಗಳ ಒಂದು ಲಿಸ್ಟ್ ಏನಿದೆಯಲ್ಲ, ಈ ಒಂದು 10 ಗುರುಗಳಲ್ಲಿ ಸುಮಾರು 2ರಿಂದ 3 ಗುರುಗಳು ಮೊಘಲರ ಕೈಯಿಂದ ಹತ್ಯೆಗೀಡಾಗ್ತಾರೆ. ಅವ್ರ ಬಗ್ಗೆನೂ ಗೊತ್ತಿರಲಿ. ಯಾವ ಮೊಘಲದರೆ ಯಾವ ಸಿಖ್ ಗುರುವನ್ನು ಹತ್ಯೆ ಮಾಡ್ತಾನೆ ಅದು ಕೂಡ ಕ್ವಶನ್ನಾಗಿ ಕೇಳ್ತಾರೆ. ನೆಕ್ಸ್ಟ್ ಕೇಳಿದ್ರು ಕೇಳ್ಬೋದು ಮುಂದೆ ಬರುವಂಥ ಎಕ್ಸಾಮ್ನಲ್ಲಿ. ಇದು ಇನ್ಫಾರ್ಮೇಷನ್ ಗೊತ್ತಿರಲಿ. ನೆಕ್ಸ್ಟ್ ನೋಡಿರಿ. ಭಾರತದ ಕೇಂದ್ರ ಹಣಕಾಸು ಸಚಿವರನ್ನು ಯಾರು ನೇಮಕ ಮಾಡುತ್ತಾರೆ? ಆಪ್ಷನ್ ಎ ಭಾರತದ ಸರ್ವೋಚ್ಚ ನ್ಯಾಯಾಲಯ, ಬಿ ಭಾರತದ ಪ್ರಧಾನಮಂತ್ರಿ, ಸಿ ಭಾರತದ ರಾಷ್ಟ್ರಪತಿ, ಡಿ ಭಾರತದ ಉಪರಾಷ್ಟ್ರಪತಿ. ಭಾರತದ ಕೇಂದ್ರ ಹಣಕಾಸು ಸಚಿವರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ಆಪ್ಷನ್ ಸಿ ಭಾರತದ ಉಪರಾಷ್ಟ್ರಪತಿ. ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಕ್ವಶನ್ ಎಲ್ಲಿ ಕೇಳ್ತಾರಪ್ಪ ಅಂತಂದ್ರೆ ಒಂದು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ನೆಕ್ಸ್ಟು DPSP, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇದನ್ನು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರ ಸರ್ಕಾರದಲ್ಲಿ ಪ್ರಮುಖವಾಗಿ ರಾಷ್ಟ್ರಪತಿ. ರಾಷ್ಟ್ರಪತಿಯವರ ಅಧಿಕಾರಗಳು ಏನದಾವ? ಶಾಸಕಾಂಗೀಯ ಅಧಿಕಾರ, ಕಾರ್ಯಾಂಗೀಯ ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ, ಯಾವ ವಿಧಿ ಯಾವುದಕ್ಕೆ ಸಂಬಂಧಪಟ್ಟದ್ದು. ಅಷ್ಟು ಮಾಹಿತಿಯನ್ನು ತಿಳ್ಕೊಂಡು ಹೋಗಿ ಒಂದು ಕ್ವಶನ್ ಪಿಕ್ಸ್ ಬರ್ತದೆ ರಾಷ್ಟ್ರಪತಿ ಮೇಲೆ. ಅದಕ್ಕೋಸ್ಕರ ರಾಷ್ಟ್ರಪತಿಯವರು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು IC ಮೇಲೆ.
ಸೊ ಇದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರಶ್ನೆ: ಫೀಲ್ಡ್ ಹಾಕಿ ಮೈದಾನದ ಪ್ರಮಾಣಿತ ಉದ್ದ ಎಷ್ಟು? ಆಪ್ಷನ್ ಎ 90 ಮೀಟರ್, ಬಿ 91.4 ಮೀಟರ್, 100 ಮೀಟರ್, 95.5 ಮೀಟರ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಕೆಲವೊಂದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಮೆಜರ್ಮೆಂಟೇ ಕೇಳ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ನ ಪಿಚ್ ಎಷ್ಟು ಉದ್ದ ಐತಿ? ಆನ್ಸರ್ ಏನಪ್ಪ? 22 ಕ್ರಿಕೆಟ್ ಪಿಚ್ ಉದ್ದ ಇರ್ತೈತಿ. ಅದೇ ರೀತಿ ಕ್ರಿಕೆಟ್ ಬ್ಯಾಟ್ ಎಷ್ಟು ಉದ್ದ ಇರ್ತೈತಿ? 96 ಸೆಂಟಿಮೀಟರ್. ಸೊ ಈ ರೀತಿ ಇನ್ಫಾರ್ಮೇಷನ್ ಕೇಳ್ತಾರೆ. ಸೊ ಆದ್ದರಿಂದ ಅಷ್ಟು ಸ್ಪೋರ್ಟ್ಸ್ ಇಲ್ಲ ಅಂದ್ರೂ ಕೂಡ ಕ್ರಿಕೆಟು, ಕಬಡ್ಡಿ, ಫೀಲ್ಡ್ ಹಾಕಿ ಮತ್ತು ಬ್ಯಾಡ್ಮಿಂಟನು, ಟೆನ್ನಿಸು, ಸೊ ಇಷ್ಟು ಸ್ಪೋರ್ಟ್ಸ್ಗಳ ಬಗ್ಗೆ ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ಮೊದಲ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು? ಸೊ ಮೊದಲ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು? ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಯಾವಾಗ ಆರಂಭ ಆಯ್ತಪ್ಪ ಅಂತಂದರೆ 1983 ಆರಂಭ ಆಗ್ತದೆ. ಸೊ ಇದೆಲ್ಲಿ ನಡೀತಪ್ಪ ಅಂತಂದ್ರೆ ಹೆಲೆನ್ಸ್ಕಿ, ಇಲ್ಲಿ ಬರುತ್ತೆ ಫಿನ್ಲ್ಯಾಂಡ್. ಓಕೆ. ಸೊ 1983 ಹೆಲೆನ್ಸ್ಕಿಯಲ್ಲಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ ಆಗ್ತದೆ. ಸೊ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಸ್ಪೋರ್ಟ್ಸ್ನಲ್ಲಿ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿರಿ. ಭಾರತೀಯ ಸಂವಿಧಾನದ ಪ್ರಕಾರ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಓಕೆ. ಆಪ್ಷನ್ ಎ ಪ್ರಧಾನಮಂತ್ರಿ, ಹಣಕಾಸು ಸಚಿವ, ರಾಷ್ಟ್ರಪತಿ, ಸಂಸತ್ತು. ಆನ್ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಆಪ್ಷನ್ ಸಿ ರಾಷ್ಟ್ರಪತಿ. ಆನ್ಸರ್ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಸೊ ಕ್ವಶನ್ ಯಾವ ಥರ ಬರ್ತಾಯಿದೆ, ಸೊ ಯಾರನ್ನ ನೇಮಕ ಮಾಡ್ತಾರೆ, ಯಾರಿಗೆ ಪ್ರಮಾಣ ವಚನ ಬೋಧಿಸ್ತಿದ್ದಾರೆ, ಈ ಥರ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾರೆ. ಸೊ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ವರ್ಷ 16ನೇ ಹಣಕಾಸು ಆಯೋಗ ಆರಂಭ ಆಗಿದೆ. 16ನೇ ಫೈನಾನ್ಷಿಯಲ್ ಕಮಿಷನ್ ಆರಂಭ ಆಗಿದ್ದು. ಇದರ ಅಧ್ಯಕ್ಷ ಯಾರ್ದಾರಪ್ಪ ಅಂತಂದ್ರೆ ಅರವಿಂದ್ ಪನಗಾರಿ ಅದಾರ. ಸೊ ಕ್ವಶನ್ ಕೇಳಿದ್ರು ಕೇಳ್ಬೋದು. ಮತ್ತು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ರಪ್ಪ ಅಂದ್ರೆ NK ಸಿಂಗ್. ಸೊ ಇದು ಕ್ವಶನ್ ಕೇಳ್ಬೋದು. ಇದಿಷ್ಟು ಮಾಹಿತಿ ಗೊತ್ತಿರಲಿ ಈ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಕ್ವಶನ್ ನೋಡಿ. ಹೋಲಾ ಮೊಹಲ್ಲಾ ಹಬ್ಬವನ್ನು ಪ್ರಮುಖವಾಗಿ ಯಾವ ಸಮುದಾಯದವರು ಆಚರಿಸುತ್ತಾರೆ? ಹಿಂದೂ ಸಮುದಾಯ, ಸಿಖ್ ಸಮುದಾಯ, ಮುಸ್ಲಿಂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ. ಆನ್ಸರ್ ಸಿಖ್ ಸಮುದಾಯ. ಈ ಒಂದು ಏನು ಸಿಖ್ ಸಮುದಾಯ ಇದೆಯಲ್ಲ, ಇವರು ಹೋಲಾ ಮೊಹಲ್ಲಾ ಹಬ್ಬವನ್ನು ಆಚರಣೆ ಮಾಡ್ತಾರಂತ ಕ್ವಶನ್ ಕೇಳಿದ್ದಾರೆ. ಸೊ ಮತ್ತೆ ಹೇಳಿದಾಗೆ ಫೆಸ್ಟಿವಲ್ ಮೇಲೆ ಕ್ವಶನ್ ಬಂತು ಇನ್ನೊಂದು. ಓಕೆ, ನೋಡ್ಕೊಂಡು ಹೋಗಿಲ್ಲ, ನಿಮಗೂ ಹೆಲ್ಪ್ ಆಗುತ್ತೆ ಮುಂದೆ ಎಕ್ಸಾಮ್ ಬರೆಯೋರಿಗೆ. ಸೊ ಈ ಕ್ವಶನ್ ನೋಡಿ. ತನ್ನ ಆಳ್ವಿಕೆಯ ಕಾಲದಲ್ಲಿ ಬಂಜರ ಭೂಮಿಯನ್ನು ಉಲ್ಲೇಖಿಸಿದ ಮತ್ತು ವರ್ಗೀಕರಿಸಿದ ದೊರೆ ಯಾರು? ಬಾಬರ್, ಜಹಾಂಗೀರ್, ಶಹಜಾನ್, ಶೇರ್ಷಾ ಸೂರಿ. ಅಷ್ಟು ಜನ ಒಂದು ಏನು ಎಂಪರರ್ ಅದಾರಲ್ಲ ಅಥವಾ ದೊರೆಗಳದಾರಲ್ಲ, ಅಷ್ಟು ಜನ ಮಿಡ್ವೆಲ್ ಹಿಸ್ಟ್ರಿ ಅಥವಾ ಮಧ್ಯಕಾಲೀನ ಇತಿಹಾಸಕ್ಕೆ ಸಂಬಂಧಪಟ್ಟವರು. ಸೊ ಇತಿಹಾಸದಲ್ಲಿ ಮಧ್ಯಕಾಲೀನ ಇತಿಹಾಸ ಬಗ್ಗೆ ಬಹಳಷ್ಟು ಕ್ವಶನ್ ಬರ್ತಿದ್ದಾವಂತ ಅಭ್ಯರ್ಥಿಗಳು ಹೇಳ್ತಾರೆ. ಸೊ ಯಾವುದೇ ಕಾರಣಕ್ಕೂ ಮಿಡ್ವೆಲ್ ಹಿಸ್ಟ್ರಿನ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅದರಲ್ಲೂ ದೆಹಲಿ ಸುಲ್ತಾನ್ ಮತ್ತು ಮೊಘಲ್ಸ್ ಇವ್ರ ಮೇಲೆ ಭಾಳ ಕ್ವಶನ್ ಬರ್ತಾವೆ. ಇವರ ಮಧ್ಯದಲ್ಲಿ ಶೇರ್ಷಾ ಸೂರಿನೂ ಬರ್ತಾನೆ, ಸೂರ್ ಸಂತತಿಯಲ್ಲಿ. ಸೊ ಓಕೆ, ಇದಕ್ಕೆ ಆನ್ಸರ ಶೇರ್ಷಾ ಸೂರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ರಷ್ಯಾ ಯಾವ ವರ್ಷದಲ್ಲಿ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತಕ್ಕೆ ಹಸ್ತಾಂತರಿಸಿತು? ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ 2021. ಬ್ರಿಕ್ಸ್ ಸಂಬಂಧಪಟ್ಟಾಗ ಏನು ಕೇಳ್ಬೋದು? ಬ್ರಿಕ್ಸ್ ಯಾವಾಗ ಸ್ಥಾಪನೆ ಆಯಿತು ಕೇಳ್ಬೋದು. ಬ್ರಿಕ್ಸ್ ಈ ಒಂದು ಇದರಲ್ಲಿ ಗ್ರೂಪ್ ಆಫ್ ನೇಷನ್ಸಲ್ಲಿ ಎಷ್ಟು ನೇಷನ್ಸ್ ಅದಾವೆ ಕೇಳ್ಬೋದು. ಮೊದಲು ಎಷ್ಟು ನೇಷನ್ಸ್ ಇದ್ದು? ಮೊದಲು 4 ಇದ್ದು, ಆಮೇಲೆ ಸೌತ್ ಆಫ್ರಿಕಾ ಬಂತು, ಈಗ ಹೊಸದಾಗಿ ಮತ್ತೆ 6 ದೇಶಗಳು ಕೂಡಿದಾವೆ. ಸೊ ಅಷ್ಟು ದೇಶಗಳ ಬಗ್ಗೆ ಗೊತ್ತಿರಬೇಕು. ಯಾವ ಒಂದು ಗ್ರೂಪ್ ಆಫ್ ನೇಷನ್ಸಲ್ಲಿ ಇಂಡಿಯಾ ದೇಶ ಇದೆಯಲ್ಲ, ಸೊ ಆ ಒಂದು ಗ್ರೂಪ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಆರೋಪಿಯು ಅಪರಾಧ ಮಾಡಿದ್ದಾನೆಂದು ನ್ಯಾಯಾಲಯವು ನಂಬಿದಾಗ ಆ ತೀರ್ಪನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಬಿ ದೋಷಾರೋಪಣೆ. ರೈಟ್ ಆನ್ಸರ್. ಇದಿಷ್ಟು ಮಾಹಿತಿ ಥರ್ಡ್ ಶಿಫ್ಟ್ ಮತ್ತು ಸೆಕೆಂಡ್ ಶಿಫ್ಟ್ಗೆ ಸಂಬಂಧಪಟ್ಟದ್ದು.
ಗೊತ್ತಿರಲಿ. ಇದೇ ಥರ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಎಲ್ರಿಗೂ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಎಕ್ಸಾಮ್ ಬರೆಯೋರಿಗೆ. ಸೊ ಮತ್ತೆ ಯಾವುದಾದ್ರೂ ಕ್ವಶನ್ ಮಿಸ್ ಆಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.